ಇಲ್ಲೇನಾಗಿದೆ ಗೊತ್ತಾ? ಕಾಂಗ್ರೆಸ್ ಶಾಸಕನ ಆಪ್ತನಿಂದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ದರ್ಪ ತೋರಿಸಲಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಯಾವುದೋ ಒಂದು ಅಧಿಕಾರದಲ್ಲಿ ಇರಲಿ ಅಥವಾ ಯಾರೋ ಒಬ್ಬ ದೊಡ್ಡ ವ್ಯಕ್ತಿಗಳಾಗಿರಲಿ, ಅವ್ರು ಎಲ್ಲೂ ದರ್ಪ ತೋರೋದಿಲ್ಲ, ಅವ್ರ ಕೆಳಗಡೆ ಇರೋರೇ ಜಾಸ್ತಿ. ಹಿಂಗೆ ಶಾಸಕನ ಆಪ್ತ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ದರ್ಪ ಮಾಡಿರೋದು. ಏನೋ ಜಮೀನು ಖಾತೆ ಮಾಡಿಸ್ಕೊಡೋ ವಿಚಾರದಲ್ಲಿ PDOಗೆ ಆವಾಜ್ ಹಾಕಿರೋದು. ಅದು ಒಬ್ರು ಹೆಣ್ಮಗಳು. PDO ನಕಾರ ವ್ಯಕ್ತಪಡಿಸ್ತಾರೆ, ಕಾನೂನುಬದ್ಧವಾಗಿಲ್ಲ ಅಂತೇಳಿ. ಆಗ ಲಂಚ ಕೊಡೋದಕ್ಕೆ ಮುಂದಾಗ್ತಾನಂತೆ ಆ ಬೆಂಬಲಿಗ. ಅದು ಕೊಪ್ಪಲಿಲ್ಲ, ಅಷ್ಟಕ್ಕೆ ಗೂಂಡಾಗಿರಿ ಮಾಡಿರೋದು. ನೋಡಿ, ಹಿಂಗಾಗಿದೆ. ಮಂಡ್ಯ ಜಿಲ್ಲೆಯ KRS ಗ್ರಾಮ ಪಂಚಾಯತಿ ಕಚೇರಿಯಲ್ಲಾದಂಥ ಘಟನೆ ಇದು. ಕಾನೂನುಬದ್ಧವಾಗಿಲ್ಲ ರೀ, ಮಾಡ್ಕೊಡೋದಕ್ಕಾಗಲ್ಲ, ಖಾತೆ ಎಲ್ಲ ಮಾಡ್ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ PDO. ಜಮೀನ್ ಖಾತೆ ಮಾಡ್ಕೊಡೋ ವಿಚಾರದಲ್ಲಿ PDOಗೆ ಆವಾಜ್ ಹಾಕಿರೋದು ಬೆಂಬಲಿಗ. ಆ ವಿಡಿಯೋ ನೋಡಿ. ಶಾಸಕನ ಆಪ್ತ ಈತನೇ, ವೈರಮುಡಿ ಅಂತ ಈತನ ಹೆಸರು. ನೋಡಿ, ಇದು ಮಂಡ್ಯ ಜಿಲ್ಲೆ KRS ಗ್ರಾಮ ಪಂಚಾಯತಿ ಕಚೇರಿಯಲ್ಲಾದಂಥ ಘಟನೆ ಇದು. PDO ಶೋಭಾರಾಣಿ ಅಂತೇಳಿ ಅವ್ರಿಗೆ ಆವಾಜ್ ಹಾಕಿರೋದು ಶಾಸಕರ ಆಪ್ತ ವೈರಮುಡಿ. ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರ ಆಪ್ತರಂತೆ ಈ ವೈರಮುಡಿ. ಬೆದರಿಕೆ ಹಾಕೋದು, ಆವಾಜ್ ಹಾಕೋದು. ಹಾಗಾಗಿ ಪೊಲೀಸರಿಗೆ PDO ಶೋಭಾರಾಣಿ ಅವರು ಕಂಪ್ಲೇಂಟ್ ಕೊಡ್ತಾರೆ, ಹಿಂಗಿಂಗ್ ಆಯ್ತು ಅಂತ. ಹಾಗಾಗಿ ಪೊಲೀಸ್ ಠಾಣೆಗೆ ಮೆಟ್ಟಿಲೇ ಇರ್ತಾರೆ ಶೋಭಾರಾಣಿ ಅವರು. ಯಾವಾಗ ಪೊಲೀಸ್ ಠಾಣೆ ಮೆಟ್ಟಿಲೇ ಇರಿದ್ರು, ಸ್ಥಳೀಯ ನಾಯಕರು ಎಂಟ್ರಿ ಆಗಿ ಸಂಧಾನದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ, ಸಂಧಾನ ಆಗುತ್ತೆ. ಕಡೆಗೆ PDOಗೆ ಕ್ಷಮೆ ಕೇಳ್ಬಿಟ್ಟು ಮುಚ್ಚಳಿಕೆ ಬರ್ದು ಕೊಟ್ಬಿಟ್ಟು ಹೋಗಿದ್ದಾರೆ ವೈರಮುಡಿ. ಬೇಕಿತ್ತ ಇದೆಲ್ಲ? ಆ ದರ್ಪ, ಆ ಕೊಬ್ಬು, ಆ ಮಾತುಗಳು ಎಲ್ಲ ಇಳಿದೋಯ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ಫೋನ್ ಸಂಪರ್ಕದಲ್ಲಿ. ಬಾಲಕೃಷ್ಣ, ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ, ಆ ವೈರಮುಡಿ ಅನ್ನುವಂಥ ವ್ಯಕ್ತಿ ಆವಾಜ್ ಹಾಕೋದು PDOಗೆ ಮತ್ತು ಅಲ್ಲಿರುವಂಥ ಯಾವುದೋ ಒಬ್ಬ ವ್ಯಕ್ತಿಗೆ, ಮತ್ತೊಬ್ಬರು ಸಿಬ್ಬಂದಿಗೆ ಅಂತ ಅನ್ಸುತ್ತೆ. ಈ ಶುರುವಾಗಿದ್ದೆಲ್ಲಿಂದ ಆಕ್ಚುಲ್ ಆಗಿ ಗಲಾಟೆಗಳು? ಹೌದು ಶರತ್, ಏನಂದ್ರೆ ಇದು KRS ಗ್ರಾಮ ಪಂಚಾಯತಿಯಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ಇದು ಖಾತೆ ವಿಷಯಕ್ಕೆ ಒಂದು ಪ್ರಾರಂಭ ಆದಂತ ಒಂದು ವಿಷಯ ಇದು. ಅಂದ್ರೆ ಖಾತೆ ಮಾಡ್ಕೊಡ್ಬೇಕಾದ್ರೆ ಪ್ರತಿಯೊಂದು
ದಾಖಲಾತಿಗಳು ಕೂಡ ಕರೆಕ್ಟ್ ಆಗಿದ್ರೆ ಮಾತ್ರ ಖಾತೆ ಮಾಡ್ಕೊಡ್ಲಾಗುತ್ತೆ. ಆದ್ರೆ ಇಲ್ಲಿ ದಾಖಲಾತಿಗಳು ಸರಿ ಇಲ್ಲದ ಕಾರಣ PDO ಶೋಭಾರಾಣಿ ಅವರು ಅದನ್ನ ಖಾತೆ ಮಾಡದೆ ಅದನ್ನ ಪೆಂಡಿಂಗ್ ಇಟ್ಟಿದ್ರು. ಆ ಪೆಂಡಿಂಗ್ ಇಟ್ಟಿದಂತ ಸಂದರ್ಭದಲ್ಲಿ ಆತ ಸುಮಾರು ಸಲ ಹೋಗಿ ಕೇಳ್ಕೊಂಡಿದ್ದಾನೆ, ಆದ್ರೆ ಆಕೆ ಒಪ್ಪಿಲ್ಲ. ಅಂದ್ರೆ ದಾಖಲಾತಿಗಳು ಸರಿ ಇಲ್ಲ, ಆದ ಕಾರಣ ನಾವು ಖಾತೆ ಮಾಡಕ್ ಆಗಲ್ಲ ಅಂತಾನು ಕೂಡ ಹೇಳಿರುವಂತದ್ದು. ಮತ್ತೆ ಲಂಚ ಕೊಡಕ್ಕೂ ಕೂಡ ಹೋಗಿದ್ದಾನೆ, ಆದ್ರೆ ಲಂಚನ ತಿರಸ್ಕರಿಸಿದ್ದಾರೆ. ಈ ಒಂದು ಇದ್ರಲ್ಲಿ ಅವನು ತನ್ನ ದರ್ಪಣ ತೋರಿಸಿದ್ದಾನೆ. ಅಂದ್ರೆ ನಾನೊಬ್ಬ ಶಾಸಕನ ಆಪ್ತ, ನಾನು ಅದಲ್ಲದೆ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಕೂಡ, ಅಂತದ್ರಲ್ಲಿ ನನಗೆ ಖಾತೆ ಮಾಡ್ಕೊಡಲ್ವಾ ಅಂತೇಳಿ ದರ್ಪದಿಂದ ಆವಾಜ್ ಹಾಕೋದು, ಕಾರ್ನ ಅಡ್ಡಗಟ್ಟಿ ನಿಲ್ಲಿಸುವಂಥದ್ದು, ಈ ತರ ಎಲ್ಲ ಆತ ದರ್ಪ ತೋರಿಸಿದ್ದಾನೆ. ಇದರಿಂದ ರೊಚ್ಚಿಗೆದ್ದಂತ PDO ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಅಂದ್ರೆ KRS ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯಕ್ಕೆ ಅಡ್ಡಿ ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ. ಈ ಒಂದು ಇದರಲ್ಲಿ ಆತನನ್ನ ಕರೆದು ವಿಚಾರಣೆ ಮಾಡಿದಾಗ ತಾನು ತಪ್ಪು ಮಾಡಿರುವಾಗ ಒಪ್ಕೊಂಡಿದ್ದಾನೆ. ಮತ್ತೆ ಅದಲ್ಲದೆ ಮುಚ್ಚಳಿಕೆ ಕೂಡ ಬರ್ಕೊಟ್ಟಿರುವಂತದ್ದು. ಅಂದ್ರೆ ಇವರು ಶಾಸಕರ ಆಪ್ತರಾಗ್ಬಿಟ್ರೆ ಇವ್ರು ಇಷ್ಟೊಂದು ದರ್ಪ ತೋರ್ಬೋದಾ ಅನ್ನೋದು ಕೂಡ ಜನರ ಒಂದು ಪ್ರಶ್ನೆ ಆಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇವಾಗ ಇದು ಆತ ಮುಚ್ಚಳಿಕೆ ಬರ್ಕೊಟ್ಟಾದ್ಮೇಲೆ ಈ ಒಂದು ಕಂಪ್ಲೇಂಟ್ ನ ವಾಪಸ್ ತಗೊಂಡಿರುವಂತದ್ದು. ಅಂದ್ರೆ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ, ರಾಜಿ ಪಂಚಾಯತಿ ನಡೆಸಿ ಒಂದು ಮುಚ್ಚಳಿಕೆ ಬರ್ಕೊಟ್ಟಿರುವಂತದ್ದು ಶರತ್. ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ಡೀಟೇಲ್ಸ್ಗಾಗಿ.